ಹಾಯ್ ಹಲೋ ನಮಸ್ಕಾರ ಕನಸುಲ್ಲಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಸಣ್ಣ ಪುಟ್ಟ ಒಟ್ಟೇನು ಫ್ಲಮ್ಮಿಂಗ್ ವರ್ಕ್ ನಡೀತಿದೆ, ಅದ್ರ ಜೊತೆಗೆ ಒಂದು ಹೊರಗಡೆ ಹೋಗಿ ಟೈಲ್ಸ್ ನೋಡ್ಕೊಂಬಂದ್ವಿ ಅಂತ ಹೇಳಿದ್ದೆ. ಸೊ ಅದಾದ ನಂತರ ಏನು ಫ್ಲಮ್ಮಿಂಗ್ದು ಕಟ್ ವರ್ಕಿಂಗ್ ಅಂದರೆ ವಾಲ್ ಕಟ್ ಮಾಡಿದ್ದು ಅದು ಎಲ್ಲ ಆಯಿತು. ಮೆಜರ್ ಮಾಡಿ ಕಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಪೈಪ್ ಸೆಟ್ ಮಾಡೋ ಅಂಥದ್ದು. ಸೊ ಈ ಪೈಪೆಲ್ಲ ತರಕ್ಕೆ ಅಂದರೆ ಇದು ಮಾಡೋಕ್ಕೆ ಹೋಗಿದ್ದಾಗ ಅದೊಂದು ವೀಡಿಯೋ ನಾನು ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಅದನ್ನು ಶಿಫ್ಟಿಂಗ್ ಮಾಡೋದನ್ನು ಜಸ್ಟ್ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ಇವಾಗ ಜಸ್ಟ್ ಇದು ಕಟ್ತಾ ಇರೋ ವಿಡಿಯೋ ಒಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮುಂದೆ ಹೋಗ್ತಾ ಟೈಲ್ಸು ಯಾವುದನ್ನು ಹಾಕ್ತಾಯಿದ್ದೀನಿ, ಯಾವುದನ್ನು ಹಾಕಿದ್ರೆ ಹೆಂಗಿರುತ್ತೆ ಲುಕ್ಕು, ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾದರೆ ಈ ಒಂದು ವಿಡಿಯೋ ನೋಡ್ಕೊಂಬನ್ನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಪೈಪೆಲ್ಲ ಶಿಫ್ಟ್ ಮಾಡ್ತಾ ಇರೋದು ನೋಡಿದ್ರಿ. ಅದಾದ ನಂತರ ಬಾಕ್ಸ್ ಏನಿದು ಅಂತ ನೋಡ್ತಿದ್ರಾ. ಈ ಬಾಕ್ಸಲ್ಲಿ ಎಲ್ಲನೂ ನಾವು ಜಾಗ್ವಾರ್ ಫಿಟ್ಟಿಂಗ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಒಂದು ಕಮೋಡ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಆ ಒಂದು ಇದನ್ನು ತೊಗೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಥರ ಕಟ್ಟಿಂಗ್ ಎಲ್ಲ ಆದಮೇಲೆ ಪೈಪ್ ಸೆಟ್ ಮಾಡ್ತಿದ್ದಾರೆ. ಯಾವ ರೀತಿ ಏನು ಅಂತ ನೋಡ್ಕೊಂಬನ್ನಿ.
ಸೊ ಫ್ರೆಂಡ್ಸ್ ಎಲ್ಲನೂ ಕೆಲಸ ಮಾಡಿದ್ರು ನೋಡಿ. ಅದು ವಾಲ್ ಫಿಟ್ಟಿಂಗ್ ಏನದು ಡೆವಲಪರು ಮತ್ತು ವಾಲ್ ಪುಷರು ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಅಂದರೆ ಏನು ಪೈಪ್ಲೈನು ಜೊತೆಗೆ ಶಿಂಕ್ ಪೈಪ್ಲೈನ್ ಎಲ್ಲನೂ ಮುಗಿಸಿದ್ದಾರೆ. ಸೊ ಅದನ್ನು ಒಂದ್ಸಲ ಚೆಕ್ ಮಾಡ್ತೇನೆ ನೋಡಿ. ಮಿಕ್ಸರ್ ಇದು ಕೆಳಗಡೆ ಒಂದು ರೂಮ್ ಇದೆ, ಆ ಒಂದು ಇದಕ್ಕೆ ಮಿಕ್ಸರ್ ಹಾಕ್ಸಿದ್ವಿ. ಮಿಕ್ಕಿದ ಎಲ್ಲದಕ್ಕೂ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿರೋ ಅಂಥದ್ದು. ಸೊ ಎಲ್ಲನೂ ನಾವು ಒಂದೊಳ್ಳೆ ಕಂಪ್ನಿಗೆ ಹೋಗೋಣ, ಯಾಕಂದರೆ ತುಂಬ ಏನೂ ಬಾಡಿಗೆ ಬರೋ ಥರ ಯಾವುದೂ ನಾವೇನು ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಒಂದೇ ಮನೆ ಬಾಡಿಗೆಗೆ, ಮಿಕ್ಕಿದೆಲ್ಲ ನಾವು ಡೂಪ್ಲೆಕ್ಸ್ 2.5 ಫ್ಲೋರ್ ನಮಗೇ ತೊಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ನೋಡಿ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಚೆಕ್ ಮಾಡಿ, ಅದಾದಮೇಲೆ ಮೇಲ್ಗಡೆ ಎಲ್ಲ ಸೀಲಿಂಗ್ ಯಾವ ರೀತಿ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ಅದ್ರ ಜೊತೆಗೆ ನೋಡಿ ಯಾವ ಥರ ಪೈಪ್ ಎಲ್ಲ ಸೆಟ್ ಮಾಡಿದ್ದಾರೆ, ಅದು ಯಾವ ಥರ ಏನು. ಇದರಲ್ಲಿ ಮೇಲ್ಗಡೆ 2 ರೂಮು ಪ್ಲಸ್ ಒಂದು 3 ಬಾತ್ರೂಮ್ ಬರುತ್ತೆ, ಅದರಲ್ಲೊಂದು ಕಾಮನ್ ಟಾಯ್ಲೆಟು. ಅದಕ್ಕೆಲ್ಲ ಯಾವ ರೀತಿ ಪೈಪ್ ಸೆಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತೀವಿ. ಸಾರಿ ಫ್ರೆಂಡ್ಸ್, ಒಂದೊಂದು ವೀಡಿಯೋ ಆಚೆ ಈಚೆ ಆಗಿದೆ ಹಿಂದೆ ಮುಂದೆ. ಸೊ ಅವರು ಏನು ಬಾತ್ರೂಮ್ ಪೈಪು ಮತ್ತು ಅದೇನು ನಾವು ತಂದುಕೊಟ್ಟಿದ್ವಿ ಅದನ್ನೆಲ್ಲ ಫಿಟ್ ಮಾಡೋದು ಮುಂದೆ ಆಗಿದೆ. ಅದೆಲ್ಲ ಫಿಟ್ಟಿಂಗ್ ಎಲ್ಲ ಆದಮೇಲೆ ಪ್ಲಾಸ್ಟಿಂಗ್ ಮಾಡಿರೋ ಅಂಥದ್ದನ್ನು ಹಿಂದೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಏನೂ ಅಂದ್ಕೋಬೇಡಿ. ಅದಾದಮೇಲೆ ಫ್ರೆಂಡ್ಸ್ ಇದು ಬಂದು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ. ಬಾತ್ರೂಮ್ಗಳಿಗೆಲ್ಲ ವಾಟರ್ ಪ್ರೂಫ್ ಕಾಂಕ್ರೀಟ್ ಇದು ಮಾಡಬೇಕಲ್ಲ, ಹಂಗಾಗಿ ಫಸ್ಟು ವಾಟರ್ ಪ್ರೂಫ್ ಅದೇನೋ ಹಾಕ್ಬಿಟ್ಟು ವಾಟರ್ ಪ್ರೂಫಿಂಗ್ದು ಏನು ಹೇಳ್ತಾರೆ ನಂಗೆ ಅಷ್ಟು ಗೊತ್ತಿಲ್ಲ, ಅದನ್ನು ಹೊಡೆದಿದ್ರು. ಅದಾದ ನಂತರ ಇದಕ್ಕೂ ಸ್ವಲ್ಪ ಏನು ಮಿಕ್ಸ್ ಮಾಡಿಕೊಂಡು ಕಾಂಕ್ರೀಟ್ ಕಲಿಸ್ಕೊಳ್ತಿದ್ದಾರೆ. ಇದನ್ನು ಏನಕ್ಕೆ ಹಾಕ್ತಾರೆ ಅಂದರೆ ಬಾತ್ರೂಮಲ್ಲಿ ಕಾಂಕ್ರೀಟ್ ಹಾಕ್ತಾರೆ, ಎಷ್ಟೋ ಒಂದು 4 ಇಂಚ್ ಹಾಕ್ತಾರೆ. ಏನಕ್ಕೆ ಅಂದರೆ ನೆಕ್ಸ್ಟ್ ಅಂದರೆ ನೀರು ಅದು ಇದು ಕೆಳಗಡೆ ಡೀಪಾಗಿ ಬೇರೆ ಸೋರಿಕೆ ಆಗಿ ಒಂಥರ ಬಬಲ್ಸ್ ಥರ ಇದಾಗೋದು, ಆ ಥರ ಏನೋ ಆಗಬಾರ್ದು ಅಂತೇಳಿ ಮಾಡಿಸೋವಂಥದ್ದು. ಸೊ ಸ್ವಲ್ಪ ಸೆಕ್ಯೂರ್ ಆಗೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಸೊ ಎಲ್ಲ ಪೈಪಿಂಗ್ ಎಲ್ಲ ಆಗಿತ್ತಲ್ಲ, ಸೊ ಹಾಗಾಗಿ ಕಾಂಕ್ರೀಟ್ ಎಲ್ಲ ಹಾಕ್ಬಿಡಲಿ, ನೆಕ್ಸ್ಟ್ ಅದು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡೋದು ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀವಿ. ಸೊ ನೋಡ್ಕೊಂಬನ್ನಿ ಅದು ಯಾವ ರೀತಿ ಮಾಡ್ತಾರೆ ಏನು ಅಂತ.
ಫ್ರೆಂಡ್ಸ್, ನಾನು ಒಂದೇ ಒಂದು ಬಾತ್ರೂಮ್ದು ವಿಡಿಯೋ ಮಾಡಿಕೊಂಡೆ. ಸೊ ಆ ಒಂದು ಯಾವ ರೀತಿ ಮಾಡ್ತಿದ್ದಾರೆ ನೋಡಿ, ಕಾಂಕ್ರೀಟ್ ಹಾಕಿ ಡೌನ್ಗೆ ಹೋಗಬೇಕು ನೀರು, ಆ ಥರ ಮಾಡ್ತಿದ್ದಾರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಳ್ಳದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್